ಪ್ರೀತಿಯ ವೀಕ್ಷಕರೇ, ಸತ್ಯವೇದ ನಮಗೆ ಅನೇಕ ಸತ್ಯಗಳನ್ನು ನಮಗೆ ಕಲಿಸಿಕೊಡ್ತದೆ, ಅನೇಕ ಮಾರ್ಗವನ್ನು ನಮಗೆ ತೋರಿಸ್ತದೆ. ನಾವು ನಡೆಯಬೇಕಾದ ಮಾರ್ಗವನ್ನು, ನಾವು ಯಾವ ಕಡೆಗೆ ಹೋಗಬೇಕು, ನಾವು ಏನನ್ನು ಮಾಡಬೇಕೆಂಬುದಾಗಿ ಅನೇಕ ಆಲೋಚನೆಗಳನ್ನು ಒಬ್ಬ ಆತ್ಮಿಕ ಮನುಷ್ಯನಿಗೆ ಕೊಡುವಂಥದ್ದೇ ಸತ್ಯವೇದವಾಗಿದೆ. ಅದರಿಂದ ಇವತ್ತು ಇಬ್ರಿಯ ಗ್ರಂಥ 12ನೇ ಅಧ್ಯಾಯ 1ನೇ ವಾಕ್ಯವನ್ನು ನಾವು ಓದುವ. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ದೇವರ ವಾಕ್ಯ ಹೇಳ್ತದೆ, ನಮ್ಮ ಮಧ್ಯದಲ್ಲಿ, ನಮ್ಮ ಎದುರುಗಡೆ ನೆರಳಪಾದಿಯಲ್ಲಿ ಅನೇಕ ಸಾಕ್ಷಿಗಳು ನಮಗೆ ಇದೆ. ಅದನ್ನೆಲ್ಲ ನೋಡುತ್ತಾ ದೇವರ ವಾಕ್ಯ ನಮಗೆ ಹೇಳ್ತದೆ, ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು, ಹತ್ತಿಕೊಳ್ಳುವ ಎಲ್ಲ ಪಾಪವನ್ನು ನಾವು ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವಂಥ ಯೇಸುವಿನ ಮೇಲೆಯೇ ನಾವು ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಓಡೋಣ ಎಂಬುದಾಗಿ. ನಮಗೆ ಒಂದು ನೇಮಕವಾದ ಓಟವಿದೆ. ಆ ಓಟಕ್ಕೆ ಓಡಬೇಕಾದ್ರೆ ನಮಗೆ ಹತ್ತಿಕೊಳ್ಳುವ ಎಲ್ಲ ಪಾಪವನ್ನ, ಭಾರವನ್ನು ನಾವು ತೆಗೆದಿಡಬೇಕಂತೆ. ಹಲ್ಲೆಲೂಯಾ. ಆತನು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವುದರಿಂದ ನಮಗೆ ಹತ್ತಿಕೊಳ್ಳುವ ಎಲ್ಲ ಪಾಪಗಳನ್ನು, ಭಾರಗಳನ್ನು ನಾವೇನು ಮಾಡಬೇಕಂತ ತೆಗೆದಿಟ್ಟು ನಾವು ದೇವರನ್ನ, ಯೇಸುವನ್ನೇ ದೃಷ್ಟಿಸಿ ನೋಡ್ತಾ ನಾವು ಓಡಬೇಕೆಂಬುದಾಗಿ ಸತ್ಯವೇದ ನಮಗೆ ಬಹಳ ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ನಮಗೆ ಒಂದು ನೇಮಕವಾಗಿದೆ ಓಟ. ನಾವು ಎಲ್ಲಿಗೆ ಓಡಬೇಕೆಂಬುದಾಗಿ ನಮಗೆ ಒಂದು ನೇಮಕವಾಗಿದೆ. ಅನೇಕ ದೇವ ಜನರಿಗೂ ಅನೇಕ ಸೇವಕರುಗಳಿಗೂ ಒಂದೊಂದು ಓಟ ಇದೆ. ಅದನ್ನು ಅವರು ಓಡಿ ಮುಗಿಸಬೇಕು. ಅದಕ್ಕೆ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ನನಗೆ ಒಂದು ನೇಮಕವಾಗಿತ್ತು, ಒಂದು ಓಟ, ಅದನ್ನು ನಾನು ಹೋರಾಡಿ ನಾನು ಆ ಮಾರ್ಗದಲ್ಲಿ ಜಯವನ್ನು ಹೊಂದಿದ್ದೇನೆ. ನನಗೆ ಜೀವವೆಂಬ ಜಯಮಾಲೆ ಕಾದಿದೆ, ಜೀವವೆಂಬ ಜಯಮಾಲೆ ಕಾದಿದೆ ಎಂಬುದಾಗಿ ಆತನು ಹೇಳ್ತಾನೆ. ಈ ಲೋಕದಲ್ಲಿ ಎಲ್ಲರಿಗೂ ಒಂದು ಆತ್ಮಿಕವಾಗಿ ಓಟ ಇಡಲ್ಪಟ್ಟಿದೆ. ಆ ಓಟಕ್ಕೆ ಬೇಕಾದಂಥದ್ದು ಯೇಸುವನ್ನೇ ದೃಷ್ಟಿಸಿ ನೋಡಿ ಓಡಬೇಕು. ಬೇರೆ ಯಾವುದನ್ನ ಅಲ್ಲ, ಯಾವ ಸಂಗತಿಗಳನ್ನ ಅಲ್ಲ. ನಮಗೆ ಬರುವಂಥ ಶೋಧನೆಗಳು, ವೇದನೆಗಳು, ರೋಗಗಳು, ಪಾಪಗಳು ಇವೆಲ್ಲ ಜಾಡಿಸಿ ಅದನ್ನು ತೆಗೆದಿಟ್ಟು ನಾವು ಓಡಬೇಕಂತೆ. ಅಭ್ಯಂತರ ಮಾಡ್ತದಂತೆ ಇದೆಲ್ಲ ಪಾಪಗಳು, ಭಾರಗಳು. ಇದೆಲ್ಲ ನಮ್ಮ ಓಟಕ್ಕೆ, ನಾವು ಕ್ರಿಸ್ತನ ಮಾರ್ಗದಲ್ಲಿ ಹೋಗುವುದಕ್ಕೆ, ನಾವು ಕ್ರಿಸ್ತನ ಆಲೋಚನೆಯಲ್ಲಿ ಹೋಗುವುದಕ್ಕೆ ಇವೆಲ್ಲ ನಮಗೆ ಅಭ್ಯಂತರ ಮಾಡ್ತದೆ. ಅವನ್ನೆಲ್ಲ ನಾವು ಸೈಡಿಗೆ ತೆಗೆದಿಟ್ಟು ನಮಗೆ ನೇಮಕವಾದ ಓಟದಲ್ಲಿ ಸ್ಥಿರ ಚಿತ್ತದಿಂದ ಓಡಬೇಕಂತೆ. ಆಚೆ ಈಚೆ ನೋಡದೆ ನಾವು ದೇವರನ್ನೇ ನೋಡುತ್ತಾ, ಯೇಸುವನ್ನೇ ನೋಡುತ್ತಾ ಆತನು ನೇಮಿಸಿರುವಂಥ ಮಾರ್ಗದಲ್ಲಿ ಓಡುವುದಕ್ಕಾಗಿ ನಾವು ಕರೆಯಲ್ಪಟ್ಟವರು. ಉದಾಹರಣೆಗೆ ಸತ್ಯವೇದ ನಮಗೆ ಅನೇಕ ಉದಾಹರಣೆಗಳನ್ನು ತೋರಿಸ್ತದೆ. ಇಸ್ರೇಲ್ ಜನರು ಕಾನಾನ್ ದೇಶಕ್ಕೆ ಹೋದಂಥ ಉದಾಹರಣೆಯನ್ನು ನಾವು ನೋಡ್ಬೋದು. ಅವರು ಹೋಗುವಾಗ ಅನೇಕ ಅವರಿಗೆ ಪಾಪಗಳು ಅಡ್ಡಿ ಇತ್ತು, ಅನೇಕ ಅವರಿಗೆ ಶೋಧನೆಗಳು ಬಂತು. ಕೆಲವರು ಅದನ್ನು ಜಯಿಸಿದ್ರು, ಕೆಲವರು ಅದನ್ನು ಜಯಿಸಲಿಲ್ಲ. ಕೊನೆಯದಾಗಿ ಒಂದು ಸಂತತಿ, ಯವ್ವನ ಸಂತತಿ ಮಾತ್ರ ಕಾನಾನ್ ದೇಶಕ್ಕೆ ಹೋಯಿತು. ಕಾರಣ ಏನು ಗೊತ್ತಾ? ಅವರಿಗೆ ಹತ್ತಿಕೊಳ್ಳುವಂಥ ಎಲ್ಲ ಪಾಪಗಳನ್ನು ಅದು ಅವರ ದೇಹದಲ್ಲಿ ತಂಗುವಾಗೆ ಅವರು ಮಾಡಿಕೊಂಡ್ರು. ಅವರಿಗೆ ಹತ್ತಿಕೊಳ್ಳುವ ಎಲ್ಲ ಭಾರವನ್ನು ಅವರ ದೇಹದಲ್ಲಿ ಅದು ತಂಗುವಾಗೆ ಮಾಡಿದರು. ಅದರಿಂದ ಅವರು ಕಾನಾನ್ ದೇಶವನ್ನು ಅವರು ಪ್ರವೇಶಿಸಲಿಕ್ಕೆ ಆಗಲಿಲ್ಲ. ನಿಮ್ಮ ಜೀವಿತದಲ್ಲಿ ನಿಮಗೆ ಹತ್ತಿಕೊಳ್ಳುವ ಎಲ್ಲ ಭಾರಗಳನ್ನು, ಪಾಪಗಳನ್ನು ನೀವು ಒತ್ತಿಕೊಂಡು ಹೋಗುವುದಾದರೆ ನೀವು ಕರ್ತನು ನೇಮಿಸಿರುವಂಥ ಮಾರ್ಗದಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಜಯದ ಮಾರ್ಗದಲ್ಲಿ ಹೋಗಲಿಕ್ಕೆ ಸಾಧ್ಯವಿಲ್ಲ. ಬಿಡುಗಡೆಯ ಮಾರ್ಗದಲ್ಲಿ ಹೋಗಲಿಕ್ಕೆ ಸಾಧ್ಯವಿಲ್ಲ. ಪ್ರೀತಿಯ ದೇವಜನರೇ, ಇಸ್ರೇಲ್ ಜನರು ಅವರಿಗೆ ಹತ್ತಿಕೊಳ್ಳುವ ಎಲ್ಲ ಭಾರವನ್ನು, ಪಾಪವನ್ನು ಹೊತ್ತುಕೊಂಡೇ ಅವರು ಹೋದರು. ಹೋಗಿ 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 ಸತ್ಯವೇದ ಹೇಳ್ತದೆ, ಪಾಪದ ಸಂಬಳ ಮರಣ. ಅವರು ಮರಣಕ್ಕೆ ಹೋದರು. ಅವರು ಜಯದ ಮಾರ್ಗವನ್ನು ಬಿಟ್ಟದ ಕಾರಣ, ಅವರು ಸರಿಯಾದ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಆಗದ ಕಾರಣ ಅವರು ಮರಣದ ಮಾರ್ಗದಕ್ಕೆ ಹೋದರು. ಅವ್ರ ಮುಂದೆ ಮೇಘಸ್ತಂಭ ಇತ್ತು, ಅಗ್ನಿಸ್ತಂಭ ಇತ್ತು. ಮೋಶೆ ಮಾದರಿಯ ಜೀವಿತವನ್ನು ಜೀವಿಸ್ತಿದ್ದ, ಅದನ್ನೆಲ್ಲ ನೋಡಿದ್ರು. ಆದರೂ ಅವರು ಮರಣದ ಮಾರ್ಗಕ್ಕೆ ಹೋದರು. ನಾನು ನಿಮಗೆ ಹೇಳ್ತೇನೆ, ನಮ್ಮ ಜೀವಿತದಲ್ಲಿ ಬರುವಂಥ ಶೋಧನೆಗಳು, ಎಷ್ಟೇ ಹೋರಾಟಗಳು ಬರಲಿ, ಎಷ್ಟೇ ಪಾಡುಗಳು ಬರಲಿ, ಎಷ್ಟೇ ನಮಗೆ ಅಭ್ಯಂತರ ಮಾಡುವಂಥ ಭಾರಗಳು, ಪಾಪಗಳು ಬಂದರೂ ನಮ್ಮ ದೃಷ್ಟಿ ಯಾವಾಗಲೂ ನಮ್ಮನ್ನು ನಡೆಸುವಂಥ ಯೇಸುವಿನ ಮೇಲೆ ಇರಬೇಕು. ನಾನು ಹೇಳ್ತೇನೆ, ನಿಮ್ಮ ಬಿಸ್ನೆಸ್ಗಳಲ್ಲಿ ಏರುಪೇರುಗಳಾಗ್ಬೋದು, ನಿಮ್ಮ ಕೆಲಸಗಳಲ್ಲಿ ಏರುಪೇರುಗಳಾಗ್ಬೋದು,
ನೀವು ಓದುವಂಥ ಸ್ಟಡಿಗಳಲ್ಲಿ ಏರುಪೇರುಗಳಾಗ್ಬೋದು. ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ನಮಗೆ ನೇಮಕವಾಗಿರುವಂಥ ಮಾರ್ಗವನ್ನು ಮರೆತು ಬಿಡಬಾರ್ದು. ಇವತ್ತು ಅನೇಕ ಜನರು ಕ್ರಿಸ್ತನ ಮೇಲೆ ನಂಬಿಕೆ ಯಾವಾಗ ಹೋಗ್ತದಂತ ಹೇಳುವಾಗ, ಈ ಲೋಕದ ಕಷ್ಟಗಳು, ಪಾಡುಗಳು, ವೇದನೆಗಳು ಬರುವಾಗ ಅವರ ದೃಷ್ಟಿ ಆ ಪರಿಸ್ಥಿತಿಗಳನ್ನು ಬದಲಾಯಿಸುವಂಥ ಯೇಸುವಿನ ಮೇಲೆ ಹೋಗಲ್ಲ, ಲೋಕದ ಮೇಲೆ ಹೋಗೋದ್ರಿಂದ, ಆ ಕಷ್ಟಗಳನ್ನು ನೋಡೋದ್ರಿಂದ, ಆ ಹೋರಾಟಗಳನ್ನು ನೋಡೋದ್ರಿಂದ, ಅವರಿಗೆ ಆ ಭಾರಗಳು ಅಭ್ಯಂತರ ಮಾಡೋದ್ರಿಂದ ಕ್ರಿಸ್ತನ ಮಾರ್ಗದಲ್ಲಿ ಇರುವಂಥ ನಂಬಿಕೆಯನ್ನು ಅವರು ಕಳ್ಕೊಳ್ತಾರೆ. ಪರಿಸ್ಥಿತಿಗಳು ಹಾಗೇ ಉಳಿತದೆ. ಯೇಸು ಸ್ವಾಮಿ ಒಂದು ದಿವಸ ಆ ಬೋಟಿನಲ್ಲಿ ಹೋಗುವಾಗ ಆ ಪರಿಸ್ಥಿತಿಗಳನ್ನೆಲ್ಲ ಶಿಷ್ಯರು ನೋಡಿದ್ರು, ಅಲೆಗಳನ್ನು ನೋಡಿದ್ರು, ಗಾಳಿಯನ್ನು ನೋಡಿದ್ರು. ಅದರಲ್ಲಿ ಇರುವಂಥ ಯೇಸುವಿನ ಮೇಲೆ ಅವರಿಗೆ ನಂಬಿಕೆ ಇಲ್ಲ. ಹೇಳ್ತಾರೆ, ಅಯ್ಯೋ ನಾವು ಸಾಯ್ತಿದ್ದೀವಿ, ನಿನಗೆ ಸ್ವಲ್ಪನೂ ನಮ್ಮ ಮೇಲೆ ಕನಿಕರ ಇಲ್ವಾ ಅಂತ ಹೇಳಿ ಅವರು ಆತನ ಮೇಲೆ ಗುಣಗುಟ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ನೀನು ಮಲಗಿದೆಯಲ್ಲ ಎಂಬುದಾಗಿ ಗುಣಗುಟ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದಕ್ಕಿಂತ ಹಿಂದೆ ನೀವು ನೋಡುವಾಗ ಅನೇಕ ಅದ್ಭುತಗಳನ್ನು ನೋಡಿದ್ದಾರೆ, ನಂಬಿಕೆ ಇಲ್ಲ. ಅನೇಕ ಅತಿಶಯಗಳನ್ನು ನೋಡಿದರೆ ನಂಬಿಕೆ ಇಲ್ಲ. ಇವತ್ತು ನಿಮ್ಮ ಜೀವಿತದಲ್ಲಿ ಈ ರೀತಿಯಾಗಿ ನೀವು ಕುಗ್ಗಿ ಹೋಗಿರುವುದಾದರೆ, ನಿಮ್ಮ ಬಿಸ್ನೆಸ್ಗಳಲ್ಲಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ವಿದ್ಯಾಭ್ಯಾಸದಲ್ಲಿ, ನಿಮ್ಮ ಮಕ್ಕಳನ್ನ ಕುರಿತು ನೀವು ಚಿಂತೆ ಮಾಡ್ತಾ ಇರುವುದಾದರೆ, ದೇವಜನರೇ, ನಿಮಗೆ ಒಂದು ವಿಷಯವನ್ನು ಹೇಳ್ತಾನೆ. ನಿಮ್ಮ ಕಣ್ಣು ನಂಬಿಕೆಯನ್ನು ಹುಟ್ಟಿಸಿ ಪೂರೈಸಿ ನಿಮ್ಮ ಕೆಲಸಗಳಲ್ಲಿ ಜಯವನ್ನು ಕೊಡುವಂಥ ಯೇಸುವಿನ ಮೇಲೆ ಹೋಗಲಿ. ಪರಿಸ್ಥಿತಿಗಳ ಮೇಲೆ ಅಲ್ಲ, ಹೋರಾಟಗಳ ಮೇಲೆ ಅಲ್ಲ. ಆ ಪರಿಸ್ಥಿತಿಯನ್ನು, ಹೋರಾಟವನ್ನು ಬದಲಾಯಿಸುವಂಥ, ಜಯಿಸಿರುವಂಥ ಕರ್ತನಾದ ಯೇಸುವಿನ ಮೇಲೆ ಹೋಗಲಿ. ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವಾಗ ಅವರಿಗೆ ಶೋಧನೆ ಇರಲಿಲ್ವಾ? ವೇದನೆಗಳಿರಲಿಲ್ವಾ? ಪರಿಸ್ಥಿತಿಗಳಿರಲಿಲ್ವಾ? ಎಲ್ಲ ಪರಿಸ್ಥಿತಿಗಳಲ್ಲಿಯೂ ನೋಡ್ತಾ ಇದ್ದಂಥದ್ದು ಆತನ ತಂದೆಯನ್ನು ಮಾತ್ರ. ನನ್ನ ತಂದೆ ಒಟ್ಟಿಗಿದ್ದಾನೆ, ನನ್ನ ತಂದೆ ಎಂಬುದಾಗಿ ಹೇಳ್ತದ್ದ. ನಿಮ್ಮ ಜೀವಿತದಲ್ಲಿ ಸಹ ನನಗಾಗಿ ನಿನಗಾಗಿ ಒಬ್ಬ ತಂದೆ ಇದ್ದಾನೆ. ಆತನು ಕಲ್ವಾರಿಯ ಶಿಲುಬೆ ಮೇಲೆ ಹತ್ತಿದಂಥ ಯೇಸು, ಆ ಪಾಪಗಳನ್ನು ಹೊತ್ತುಕೊಂಡಂಥ ಯೇಸು, ಇವತ್ತು ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಿದಂಥ ಯೇಸು, ಆತನ ಮೇಲೆ ನಾವು ದೃಷ್ಟಿ ಇಡುವುದಾದರೆ, ಆತನನ್ನೇ ನೋಡುವುದಾದರೆ, ಈ ಲೋಕದಲ್ಲಿ ಬರುವಂಥ ಎಲ್ಲ ಕಷ್ಟಗಳು ಅದು ಕ್ಷಣಿಕವಾದಂಥದ್ದು. ಅದು ನಮ್ಮ ಹತ್ರ ಬರ್ತದೆ, ಅದು ಓಡಿ ಹೋಗ್ತದೆ. ಯಾಕೆಂದರೆ ನಮ್ಮ ಜೊತೆ ಯೇಸು ಇರೋದ್ರಿಂದ ನಮ್ಮ ಕಣ್ಣು ಪರಿಸ್ಥಿತಿಯನ್ನು ಬದಲಾಯಿಸುವಂಥ ಯೇಸುವಿನ ಮೇಲೆ. ಆಮೇನ್. ನಮ್ಮ ಕಣ್ಣುಗಳು ಎಲ್ಲ ಕಷ್ಟ ಭಾರವನ್ನು ಹೊತ್ತುಕೊಂಡಿರುವಂಥ ಯೇಸುವಿನ ಮೇಲೆ ಇರೋದ್ರಿಂದ ಆ ಪರಿಸ್ಥಿತಿಗಳು ನಮ್ಮನ್ನು ಬಿಟ್ಟು ಹಾಗೇ ಓಡಿ ಹೋಗ್ತದೆ, ಹಾಗೇ ಕರಗಿ ಹೋಗ್ತದೆ. ಆ ಪರಿಸ್ಥಿತಿಗಳೆಲ್ಲ ನಮ್ಮ ಹತ್ತಿರ ಬರೋದಿಲ್ಲ, ನಮ್ಮನ್ನು ಬಿಟ್ಟು ಓಡಿ ಹೋಗ್ತದೆ. ಯಾಕಂದ್ರೆ ನಮ್ಮ ಕಣ್ಣು, ನಮ್ಮ ನಿರೀಕ್ಷೆ ಯೇಸುವಿನ ಮೇಲೆ. ನಮಗೆ ಒಂದು ಓಟ ಕೊಡಲ್ಪಟ್ಟಿದೆ, ಅದು ಆತನನ್ನೇ ದೃಷ್ಟಿಸಿ ನೋಡಿ ಜಯವನ್ನು ಹೊಂದುವ ಓಟ. ಹಲ್ಲೆಲೂಯಾ.